ಹಾಯ್ ಹೆಲೋ ಗೈಸ್, ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡೋ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸ್ ಆಗಿ ಕಡ್ಲಿ ಪಲ್ಯ ಮಾಡತ್ತೀವಿ. ಕಡ್ಲಿ ಪಲ್ಯ ಹೆಂಗೆ ಮಾಡೋದತ್ತ ಬರೀ ತೋರಿಸ್ತೀನಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ ಹೊಸಬ್ರಿದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ. ಕಡ್ಲಿ ಪಲ್ಯ ಮಾಡೋಕ್ಕೆ ಏನೇನು ಬೇಕತ್ತ ಬರೀ ತೋರಿಸ್ತೀನಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಅದಕ್ಕೆ ಫುಲ್ ವಿಡಿಯೋ ನೋಡಿರಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ ನೋಡಿರಿ, ಕಡ್ಲಿ ಪಲ್ಯ ತೊಗೊಂಡಿನಿ. ಕಡ್ಲಿ ಪಲ್ಯ ಮಾಡೋಕ್ಕೆ ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ, ತೋರಿಸ್ತೀನಿ ಬರ್ರಿ. ತೊಗರಿಬೇಳೆ ನೀರಾಕ ನೆನೆಯಾಕೆ ಇಟ್ಟಿದ್ದೆ ರೀ. ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಒಂದು 5-6 ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟೇ ಬೇಕು ನೋಡ್ರಿ ಮಾಡೋಕ್ಕೆ. ಬರ್ರಿ ಈಗ ಮಾಡೋಣ, ಸ್ಟಾರ್ಟ್ ಮಾಡೋಣ. ಈಗ ನೋಡಿರಿ, ಕಡ್ಲಿ ಪಲ್ಯ ತೊಳ್ಕೊಳಕತ್ತೀವಿ. ಯಾಕಂದ್ರೆ ಕೀಡಿ ಅವು ಇವು ಇರ್ತಾವಲ್ಲ, ಅದಕ್ಕೆ ತೊಳ್ಕೊಂಡು ಸ್ವಚ್ಛ ಆಗ್ತಾವೆ ನೋಡ್ರಿ. ತೊಳ್ಕೊಳ್ಳೋದು ಕಂಪ್ಲೀಟ್ ಆಗೈತಿ. ಈಗ ಒಂದು ಕುಟ್ಟುದ್ರೊಳಗೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಜೀರಿಗೆ, ರುಚಿಯ ತಕ್ಕಟ್ಟು ಸ್ವಲ್ಪ ಉಪ್ಪು ಹಾಕೊಂಡು ಕುಟ್ಕೋತೀವಿ ನೋಡ್ರಿ. ಇದು ಪೇಸ್ಟ್ ಮಾಡ್ಕೊಳ್ಳೋಣ ಬರ್ರಿ. ಅಲ್ಲಿ ಮಟ್ಟ ನೀವು ಒಂದು ಸಾಂಗ್ ಕೇಳ್ರಿ. ಈಗ ನೋಡ್ರಿ, ಕುಟ್ಕೊಳ್ಳೋದು ಕಂಪ್ಲೀಟ್ ಆಗೈತಿ. ಬರ್ರಿ ಈಗ ಪಲ್ಯ ಮಾಡ್ಕೊಳ್ಳೋಣ. ಈಗ ನೋಡ್ರಿ, ಒಂದು ಪ್ಯಾನ್ ತೊಗೊಂಡಿನಿ. ಪ್ಯಾನ್ ಒಳಗೆ ಎಣ್ಣೆ ಹಾಕೊಂಡಿನಿ. ನಾವೇನದು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಮೆಣಸಿನ್ಕಾಯ್ದು, ಅದು ಇದ್ರೊಳಗೆ ಸೇರಿಸ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀವಿ ರೀ. ಇದ್ರೊಳಗೆ ನಾವು ಜೀರಿಗೆ ಸಾಸಿವೆ ಏನೂ ಹಾಕಲ್ಲ, ಯಾಕಂದ್ರೆ ನಾವು ಇದು ಪೇಸ್ಟ್ ಮಾಡ್ಕೊಳ್ಳೋದು ಮುಂದೆ ಜೀರಿಗೆ ಮತ್ತು ಉಪ್ಪು ಎಲ್ಲ ಹಾಕಿದ್ದೀವಲ್ಲ, ಅದಕ್ಕೆ ಇದು ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊತೀವಿ. ಭಾಳ ಅಂದ್ರೆ ಭಾಳ ಈಸಿ ಐತ್ರಿ. ಒಂದು 4 ನಿಮಿಷನಾಗ ಆಗೋದು ಅಂಥದ್ದು ಪಲ್ಯ. ಮನೆಯಾಗ ಏನೂ ಇರಲಿಲ್ಲ ಅಂದ್ರೆ ಇವು 4 ಇದ್ದು ಅಂದ್ರೆ ಪಲ್ಯ ಮಣ್ಣಗಂಡು ಪಲ್ಯ ರೆಡಿ ಆಗ್ತೈತಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಯಾರಿಗೆ ಅಡುಗೆ ಮಾಡೋಕೆ ಬೇಸರ ಆಗಿತ್ತು ಅಂದ್ರೆ, ಮತ್ತು ಯಾರು ಒಬ್ರೊಬ್ಬರು ಇರ್ತಿರಲ್ಲ ಬ್ಯಾಚುಲರ್ಸ್ಗಳಿಗೆ, ಅವ್ರಿಗೆ ಈ ಪಲ್ಯ ಬೆಸ್ಟ್. ಈಗ ನೋಡ್ರಿ, ಮ್ಯಾಲೆ ತೊಗರಿಬೇಳೆ ಸೇರಿಸ್ಕೊಂಡೀವಿ. ತೊಗರಿಬೇಳೆ ಸೇರಿಸ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಇತ್ತು. ಅದಕ್ಕೆ ಫುಲ್ ವಿಡಿಯೋ ನೋಡ್ರಿ. ವಿಡಿಯೋ ಯಾರೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಇದು ಸರಿಯಾಗಿ ಎಲ್ಲ ಮಿಕ್ಸ್ ಆಗೋ ಮಟ್ಟ ಒಂದು ಸಾಂಗ್ ಪ್ಲೇ ಮಾಡ್ತೀನಿ, ಕೇಳ್ರಿ. ಈಗ ನೋಡ್ರಿ, ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕೋತೀವಿ. ಅರಿಶಿನ ಹಾಕೊಂಡ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ. ಹಾಗೆ ನಮ್ಮದು ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಹಾಗೆ ನಂದು ವಿಡಿಯೋ ಎಲ್ಲೆಲ್ಲಿ ಓಡಾಕತ್ತೈತೆ ನನಗೊಂದು ಕಮೆಂಟ್ ಮಾಡಿ ಹೇಳ್ರಿ. ನನಗೂ ಗೊತ್ತಾಗಬೇಕಲ್ಲ ನಂದು ವಿಡಿಯೋ ಯಾವುದೇ ಊರಿಗೆ ಹೊಂಟೈತತ್ತೆ. ಹಾಗೆ ನಮ್ಮ ಚಾನಲ್ಗೆ ವಿಡಿಯೋಗೆ ಲೈಕ್ನು ಮಾಡಿರಿ. ಈಗ ನೋಡ್ರಿ, ಮ್ಯಾಲೆ ಕಡ್ಲಿ ಪಲ್ಯ ಸೇರಿಸ್ಕೊಳಕತ್ತೀವಿ. ಸೇರಿಸ್ಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇಷ್ಟೇ ಐತೆ ನೋಡ್ರಿ. ಇದು ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ಮಾಡೋದು. ಅದಕ್ಕೆ ಫುಲ್ ವಿಡಿಯೋ ನೋಡ್ರಿ. ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬ್ಯಾಚುಲರ್ಸಿಗತ್ರೂ ಬೆಸ್ಟ್ ವಿಡಿಯೋ ಇದು. ಮನ್ಯಾಗ ಅಂದ್ರೆ ಒಬ್ಬರೇ ಇದ್ದಾಗ ಅಡುಗೆ ಮಾಡೋ ಬೇಸರದಾಗ ಇದೊಂದು ಸಿಂಪಲ್ ಆ್ಯಂಡ್ ಟೇಸ್ಟಿ ಮಣ್ಗಂಡು ಪಲ್ಯ ಮಾಡ್ಕೊಂಡು ತಿನ್ಬೋದು. ಈಗ ನೋಡ್ರಿ, ಸ್ವಲ್ಪ ಸರಿಯಾಗಿ ಎಲ್ಲ ಮಿಕ್ಸ್ ಆಗೈತಿ. ಇನ್ನೂ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇಷ್ಟೇ ಐತಿ ನೋಡ್ರಿ. ಇದು ಭಾಳ ಅಂದ್ರೆ ಭಾಳ ಸಿಂಪಲ್ ಮತ್ತು ಈಸಿ ಐತಿ. ಸ್ಮೆಲ್ ಹತ್ರ ಕತ್ತರ್ನಾಕ್ ಬರತೈತಿ. ಇದ್ರ ಜೊತೆ ರೊಟ್ಟಿನೂ ಟೇಸ್ಟ್ ಹತ್ತೈತಿ, ಹಂಗೆ ಚಪಾತಿನೂ ಟೇಸ್ಟ್ ಹತ್ತೈತಿ ನೋಡ್ರಿ. ಫೈನಲಿ ನಮ್ದು ಪಲ್ಯ ರೆಡಿ ಆಗೈತಿ. ಇದು ಪಲ್ಯ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಹಾಗೆ ನಮಗೂ ಅಂತ ಕಮೆಂಟ್ ಮಾಡಿರಿ ಪಲ್ಯ ಹೆಂಗಾಗೈತೆ ಅಂತ ನೋಡ್ರಿ. ಫೈನಲಿ ನಮ್ದು ಪಲ್ಯ ರೆಡಿ ಆಗೈತಿ.